I am Jagdish Aladkatti, Assistant Professor of Commerce, Department of Commerce, Vijayanagara Sri Krishna Devaraya University, Ballari, BCom third sem, Marketing Management, second chapter, 14th season, Market Segmentations. Market Segmentation, second chapter. ಅದರಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡ್ತಕ್ಕಂಥ ಟಾಪಿಕ್ ಬೆನಿಫಿಟ್ಸ್ ಆ್ಯಂಡ್ ಕಾಸ್ಟ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಇವತ್ತು ತಿಳ್ಕೊಬೇಕಾಗಿರ್ತಕ್ಕಂಥ. ಯಾಕಂದರೆ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಮಾರ್ಕೆಟ್ನಲ್ಲಿ ನಾವು ಯಾವ ರೀತಿ ಮಾರ್ಕೆಟ್ ಸೆಗ್ಮೆಂಟ್ ಬೆಳವಣಿಗೆ ಬೆನಿಫಿಟ್ಟು, ಮಾರುಕಟ್ಟೆ ವಿಭಜನೆಯ ಲಾಭಗಳು ಯಾವ್ಯಾವು ಅಂತ ನೀವು ತಿಳ್ಕೋಬೇಕು. ವ್ಯವಸ್ಥಿತವಾಗಿರ್ತಕ್ಕಂಥದ್ದು ಮತ್ತು ಯೋಚಿತ ರೂಪದಲ್ಲಿ ಮಾರುಕಟ್ಟೆಯನ್ನು ವಿಭಜಿಸುವ ಮತ್ತು ಗ್ರಾಹಕರಿಗೆ ಸಾಕಷ್ಟು ಪ್ರಯೋಜನಗಳನ್ನು ನೀಡ್ತಕ್ಕಂಥದ್ದು ಅದೇ ಸಂಸ್ಥೆಯಲ್ಲಿ ಸಂಸ್ಥೆ ಮತ್ತು ದೇಶವೂ ಕೂಡ ಅದರಿಂದ ಲಾಭ ಪಡಿತಕ್ಕಂಥದ್ದನ್ನು ನಾವು ಅವುಗಳ ಹೀಗೆ ವಿಸ್ತೃತಗೊಳಿಸಬಹುದಾಗಿರ್ತಕ್ಕಂಥದ್ದನ್ನು ನಾವು ಕೆಳಗೆ ಒಂದಿಷ್ಟು ಪಾಯಿಂಟ್ಸ್ ಇದಾವೆ, ಅವನ್ನ ಡಿಸ್ಕಸ್ ಮಾಡ್ತಕ್ಕಂಥದ್ದು. ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್, ವಿವರಣೆ ಮತ್ತು ಕೆಲವೊಂದು ಲೇಖಕರು ಅಭಿಪ್ರಾಯಗಳನ್ನು, ಡೆಫಿನೇಷನ್ಸ್ ಅನ್ನು ಚಿಂತಕರು ಯಾವ ರೀತಿ ವ್ಯಕ್ತಪಡಿಸ್ತೀರಿ ಅಂತೇಳಿ ಹಿಂದೆ ನಾವು ತಿಳ್ಕೊಂಡಿದ್ವಿ. ವಿವಿಧ ಲೇಖಕರು, ಅದರಲ್ಲಿ ಗ್ರೇಟ್ ಲೇಖಕರಾಗಿರ್ತಕ್ಕಂಥ ಫಿಲಿಪ್ ಕೊಟ್ಲಾಸ್ ಒಳ್ಳೆ ಚೆನ್ನಾಗಿ ಹೇಳ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ, ಕೇಳಿದ್ದೀವಿ ಇರ್ತಕ್ಕಂಥದ್ದು, ಹೇಳಿದ್ದೀನಿ ನಾನೇ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಸ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್. ದ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಹ್ಯಾವ್ ಕಾನ್ಸೆಪ್ಟುವಲ್ ಐಡಿಯಾಸ್ ಆಫ್ ದ ಸಬ್ಜೆಕ್ಟ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ and the students will also gain knowledge about the benefits and cost, learning the concept of market segmentations. ನೋಡಿ, ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಇವತ್ತು ತಮ್ಮದೇ ಐಡಿಯಾನ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಮಾರ್ಕೆಟ್ ಸಬ್ಜೆಕ್ಟನ್ನು ಬರೀಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಲರ್ನಿಂಗ್ ಔಟ್ಕಮ್ಸ್. ಎ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ how the market segmentations helps the company in matching marketing opportunities to its resources and enable it to face competition in the market. ಇವತ್ತಿನ ಒಂದು ಟಾಪಿಕ್ ಬೆನಿಫಿಟ್ಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್. ಏನು ಮಾರುಕಟ್ಟೆಯ ಒಂದು ವಿಭಜನೆಯ ಲಾಭಗಳು ಅಂತಂದೇಳಿ, ಆ್ಯಕ್ಚುಲಿ ಮಾರುಕಟ್ಟೆ ಬೆಳವಣಿಗೆ ಆಗಂಗಿಲ್ಲ, ಏನಾಗ್ತಾ ಇದೆ, ಲಾಭಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಯಾವ ರೀತಿ ಆಗ್ತವೆ ಅನ್ನೋದು ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥದ್ದು. ಟು ನೌ ದಿ ಮಾರ್ಕೆಟಿಂಗ್ ಅಪಾರ್ಚುನಿಟೀಸ್, to prepare effective marketing program, helpful in competitions, best allocation of resources, knowledge of customers, satisfactions, coordinate promotional program effectively. ಇರ್ತಕ್ಕಂಥದ್ದು 6 ಪಾಯಿಂಟ್ಸ್ ಅನ್ನು ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥದ್ದನ್ನು ನಾವು ನೋಡಬೇಕು. To know the market opportunities. ಮಾರ್ಕೆಟ್ ಅಪಾರ್ಚುನಿಟಿ ಇರ್ತಕ್ಕಂಥದ್ದು ಬಹಳ ಬೆಳವಣಿಗೆಯ ಒಂದು ಹಂತ. ಮಾರ್ಕೆಟ್ ಸೆಗ್ಮೆಂಟೇಷನ್ ಹೆಲ್ಪ್ ಮಾರ್ಕೆಟರ್, ಮಾರ್ಕೆಟ್ ಬೆಳವಣಿಗೆ ಮಾರ್ಕೆಟ್ನೇ ಕಾರಣ.
ವಿಂಗಡಣೆ ಆಗಿರ್ತಕ್ಕಂಥದ್ದು ಮಾರ್ಕೆಟ್. ಟು ನೌ ದಿ ಮಾರ್ಕೆಟಿಂಗ್ ಅಪಾರ್ಚುನಿಟೀಸ್ ವೆಲ್ ಇನ್ ಟೈಮ್. ಆಕ್ಚುಲಿ ಹೇಳಬೇಕಾದ್ರೆ ಒಳ್ಳೆಯ ಸಮಯಕ್ಕೆ ಒಳ್ಳೆಯ ಪ್ರಾಡಕ್ಟ್ಗಳು ಒಳ್ಳೆಯ ರೀತಿಯಲ್ಲಿ ಸಿಗುವಂತಾಗಬೇಕು. ದಿಸ್ ಸೇವ್ಸ್ ಕಾಸ್ಟ್ ಅಂಡ್ ಟೈಮ್, ಇನ್ ಟರ್ನ್ ಇನ್ಕ್ರೀಸ್ ಇನ್ ದಿ ಪ್ರಾಫಿಟಬಿಲಿಟಿ ಆಫ್ ದಿ ಫಾರ್ಮ್. ಅವಶ್ಯಕತೆಗನುಗುಣವಾಗಿ ಇನ್ ಟೈಮ್ಗೆ ಗೂಡ್ಸ್ಗಳನ್ನ ಇವತ್ತು ನೋಡಿ, ಯಾರಿಗಾರ ಬೇಕಾದ್ರೆ ಇವತ್ತು ದಿಲ್ಲಿಯಿಂದ ಬೆಂಗಳೂರಿಗೆ ಬರ್ತಕ್ಕಂಥ ಗೂಡ್ಸು ನಮಗೆ 1 ವೀಕ್ನಲ್ಲಿ ಬೇಕಾಗಿರ್ತೈತಿ. 1 ವೀಕ್ ಅಂದ್ರೆ ಇವತ್ತು ಆರ್ಡರ್ ಕೊಟ್ಟಿರ್ತೇವೆ, 1 ವೀಕ್ ಬರ್ತೇವೆ. ಈಗ ಚಳಿಗಾಲ ಚಲುವಾಯ್ತು, ಚಳಿಗಾಲ ಚಲುವಾಗಿಕ್ಕಿಂತ ಪೂರ್ವದಲ್ಲಿ ನಾವು ಪ್ರಾಡಕ್ಟ್ಗಳನ್ನ ಸ್ಟಾಕ್ ಮಾಡ್ಕೊಳ್ಬೇಕು. ಚಳಿ ಆದ್ಮೇಲೆ ಅವೆಲ್ಲ ಮುಗಿದ್ಮೇಲೆ ಬಂದೆ ಅಂದ್ರೆ ಅವು ವೇಸ್ಟ್ ಆಗ್ತವೆ ಅಂತ ಒಂದು ಸನ್ನಿವೇಶ ಇರ್ತಾ ಇದೆ. ಅದಕ್ಕೆ ಇನ್ ಟೈಮ್ಗೆ ಸರಿಯಾದ ಟೈಮಿಗೆ ಸರಿಯಾದ ಬೆಲೆಗೆ ಸರಿಯಾದ ಸ್ಥಳದಲ್ಲಿ ಸೂಕ್ತವಾಗಿ ಸಿಗ್ತಕ್ಕಂಥದ್ದಾದ್ರೆ ಏನಾಗ್ತದೆ, ಲಾಭ ಜಾಸ್ತಿ ಆಗ್ತದೆ ಕಂಪ್ನಿಗೆ. ಅದಕ್ಕೆ ಗೂಡ್ಸ್ಗಳನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಟೈಮ್ಗೆ ಸರಿಯೋಗ್ಯ ಬೆಲೆಗೆ ಕಳಿಸ್ತಾ ಇದ್ರೆ ಏನಾಗ್ತದೆ, ಕಂಪ್ನಿಗೆ ಲಾಭ ಆಗ್ತದೆ. ಅಂತ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾವೇನ್ ಮಾಡ್ತೀವಿ, ಟು ಹೌ ದಿ ಮಾರ್ಕೆಟಿಂಗ್ ಅಪಾರ್ಚುನಿಟೀಸ್ ಬೆಳೆಸಬೇಕು, ಅದು ಅನುಕೂಲ ಆಗ್ತಕ್ಕಂಥದ್ದು. ಟು ಪ್ರಿಪೇರ್ ಎಫೆಕ್ಟಿವ್ ಮಾರ್ಕೆಟಿಂಗ್ ಪ್ರೋಗ್ರಾಮ್ಸ್. ನೋಡಿ, ಎಫೆಕ್ಟಿವ್ ಮಾರ್ಕೆಟಿಂಗ್ ಪ್ರೋಗ್ರಾಮ್ ಯಾವಾಗ ಎಫೆಕ್ಟಿವ್ ಆಗುತ್ತೆ, ಇಟ್ ಈಸ್ ಇನ್ ಅಬ್ಸೆನ್ಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್. ಸಿಂಗಲ್ ಮಾರ್ಕೆಟಿಂಗ್ ಪ್ರೋಗ್ರಾಮ್ ವಿಲ್ ಬಿ formed which may not be effective for all consumer groups. This leads of increasing cost of productions. ನೋಡಿ, ಯಾವಾಗ ನಾವು ಮಾರ್ಕೆಟ್ ಸೆಗ್ಮೆಂಟೇಷನ್ ವಿಭಜನೆ ಯಾವಾಗ ಆಯ್ತು ಅಂದ್ರೆ ಕನ್ಸ್ಯೂಮರ್ ಇರ್ತಕ್ಕಂಥವ್ರು ಬಹಳಷ್ಟು ಜನ ಗ್ರಾಹಕರು ಇರ್ತಕ್ಕಂಥವ್ರು ಖರೀದಿ ಮಾಡ್ತಾ ಹೋದ್ರೆ, ಅವರ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ರೆ ನಮ್ಮ ಪ್ರೋಗ್ರಾಮ್ ಏನಾಗುತ್ತೆ, ಮಾರ್ಕೆಟಿಂಗ್ ಪ್ರೋಗ್ರಾಮ್ ಬೆಳವಣಿಗೆ ಆಗ್ತೈತೆ. ಅದಕ್ಕೆ ಸಂಸ್ಥೆ ನಿರ್ಮಾಣದಾರರು ಗ್ರಾಹಕರ ಆಶಯ ಮತ್ತು ಬೇಡಿಕೆಗಳನ್ನ ಎಷ್ಟು ಸ್ಪಷ್ಟವಾಗಿ ತಿಳಿಸಲು ಸಾಧ್ಯವೋ ಅಷ್ಟನ್ನ ನಾವು ನಿಖರವಾಗಿ ತಿಳಿಸ್ತಾರೆ. ಹೀಗೆ ಗ್ರಾಹಕರು ಬೇಡಿಕೆಗಳ ತಕ್ಕಂತೆ ಸರಕು ಪೂರೈಸಲು ಯೋಜನೆಗಳನ್ನ ಶುದ್ಧಿಗೊಳಿಸ್ತಕ್ಕಂಥದ್ದು ಸಹಾಯವಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ತೀವಿ. ಹೆಲ್ಪ್ಫುಲ್ ಇನ್ ಕಾಂಪಿಟೇಷನ್ಸ್. ನೋಡಿ, ಇವತ್ತು ಸದ್ಬದ್ಧಾತ್ಮಕವಾಗಿರ್ತಕ್ಕಂಥದ್ದು ಕಾಂಪಿಟೇಷನ್ಸ್, ಇದು ಅನುಕೂಲ ಆಗ್ತಕ್ಕಂಥದ್ದು, ಬೆಳವಣಿಗೆ ಆಗ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಹೆಲ್ಪ್ಸ್ ದ ಲೆವೆಲ್ ಆಫ್ ಕಾಂಪಿಟೇಷನ್ಸ್ ಇನ್ ಈಚ್ ಸೆಗ್ಮೆಂಟ್. ಪ್ರತಿಯೊಂದು ವಿಭಜನೆಯು ಥ್ರೂ ದಿಸ್ ಈಸ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟೇಟಸ್ ಇನ್ ದ ರಿವೈಲರೀಸ್. ಹೆಂಗಂದ್ರೆ ಕಾಂಪಿಟೇಷನ್ಸ್ ಇರೋದ್ರಿಂದ ತನ್ನ ಸಾಮರ್ಥ್ಯನ ತನ್ನ ಮೌಲ್ಯಪೂರ್ಣಗೊಳಿಸೋದಕ್ಕೆ ತನ್ನ ಗ್ರಾಹಕರು ಎಷ್ಟು ಮಟ್ಟಿಗೆ ತೃಪ್ತಿಗೊಳಿಸ್ತದೆ ಎಂಬ ತಿಳಿಯಲು ಸಾಧ್ಯ. ತಾನು ತನ್ನ ಗ್ರಾಹಕರಿಗೆ ತೃಪ್ತಿಗಾಗಿ ಒಂದು ಕಾರ್ಯಗೈತಕ್ಕಂಥ ತನ್ನ ಸಾಮರ್ಥ್ಯನ ತಾನೇ ಎಳೆದುಕೊಳ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಬೆಸ್ಟ್ ಅಲೋಕೇಶನ್ ಆಫ್ ರಿಸೋರ್ಸಸ್. ಸಂಪನ್ಮೂಲಗಳಿರ್ತಕ್ಕಂಥದ್ದು, ಒಳ್ಳೆಯ ಸಂಪನ್ಮೂಲಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇದೆ. ಬೆಸ್ಟ್ ದ ಡಿಫರೆಂಟ್ ಮಾರ್ಕೆಟಿಂಗ್ ರೆಸ್ಪಾನ್ಸ್ ಆಫ್ ದ ವೇರಿಯಸ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಹೆಲ್ಪ್ ಇನ್ ಅಲೋಕೇಶನ್ಸ್ ಆಫ್ ದ ಲಿಮಿಟೆಡ್ ರಿಸೋರ್ಸಸ್ ಆಫ್ ದ ಕನ್ಸರ್ನ್ ಇನ್ ದಿ ಎಫೆಕ್ಟಿವ್ ಅಂಡ್ ಎಫಿಷಿಯಂಟ್ ಮ್ಯಾನರ್. ಒಳ್ಳೆಯ ಟೈಮ್ನಲ್ಲಿ ಒಳ್ಳೆಯ ರೀತಿ ಇರ್ತಕ್ಕಂಥ ರಿಸೋರ್ಸ್ ಅನ್ನು ನಾವು ಬಳಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನಾಲೆಡ್ಜ್ ಆಫ್ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್. consumer satisfactions. All marketing activities are directed towards the satisfactions of consumers. ಗ್ರಾಹಕರ ಆಸೆಯ ಆಕಾಂಕ್ಷೆಗಳನ್ನ ಅವ್ರನ್ನ ತೃಪ್ತಿಗೊಳಿಸ್ತಕ್ಕಂಥದ್ದು. ಟು ಎನೇಬಲ್ ಅಂಡರ್ಸ್ಟ್ಯಾಂಡ್ ದಿ ಬಯರ್. ನೋಡಿ, ಅವ್ರನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾವುದು ಪ್ರಾಡಕ್ಟ್ ಅವ್ರಿಗೆ ಬೇಕಾಗಿದೆ, ಯಾವ ರೀತಿ ಇರ್ತವೆ ಪ್ರಾಡಕ್ಟ್ಗಳು, ಖರೀದಿ ಮಾಡುವಂತಹ ಸಾಮರ್ಥ್ಯ ಇರ್ಬೋದು. ಅದಕ್ಕೆ ಹೇಳಿದೀನಿ, ಅವ್ರ ಇನ್ಕಮ್, ಅವ್ರ ಕ್ಯಾಸ್ಟ್, ಏಜ್, ಗೆಂಡರ್ ಎಲ್ಲ ಇರ್ತಕ್ಕಂಥದ್ದು. ಅದಕ್ಕೆ ಟು ಎನೇಬಲ್ ಟು ಅಂಡರ್ಸ್ಟ್ಯಾಂಡಿಂಗ್ ದ ಬಯರ್ ಆಫ್ ದ ಕನ್ಸ್ಯೂಮರ್ಸ್ ಆಗ್ತಕ್ಕಂಥದ್ದು. ಕೋಆರ್ಡಿನೇಟ್
promotional program effectively, prepare, designed and clearly identified market segmentation, help the allocation the funds for various program. The cost of promotional program can be minimized. ಕೆಲವೊಂದು ಹೆಂಗಂದ್ರೆ ಮಾರುಕಟ್ಟೆಯನ್ನ ಸೂಕ್ತವಾಗಿ ನಿರ್ಧಾರ ಮಾಡ್ತಕ್ಕಂಥದ್ದು, ಮಾರುಕಟ್ಟೆಯ ವಿಭಜನೆ, ಮಾರುಕಟ್ಟೆಯ ನಿಖರವಾದ ಇಂತಹ ಸರಕುಗಳನ್ನ ಅವಶ್ಯ ಎಂಬುದನ್ನ ಗುರುತಿಸಿ ಅದರ ನಿರ್ದಿಷ್ಟವಾಗಿರ್ತಕ್ಕಂಥ ಗ್ರಾಹಕರ ಗುಂಪಿನ ಬೇಡಿಕೆಗಳನ್ನ ಅರಿತುಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇದರಿಂದ ಗ್ರಾಹಕರು ಒಪ್ಪುವ ಸರಕುಗಳನ್ನ ಸಿದ್ಧಗೊಳಿಸಿ ಪೂರೈಸಲು ಅನುಕೂಲವಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ಮಾರುಕಟ್ಟೆ ವಿಭಜನೆ ನಿರ್ವಹಣೆದಾರರಿಂದ ತಿಳಿದುಕೊಳ್ತಕ್ಕಂಥದ್ದು, ವೃದ್ಧಿಸ್ತಕ್ಕಂಥದ್ದು ನಿರ್ಣಯ ಮಾರುಕಟ್ಟೆ ವಿಭಜನೆ ಅನುಗುಣವಾಗಿರ್ತಕ್ಕಂಥದ್ದು. ಇದರಿಂದ ಗ್ರಾಹಕರಿಗೆ ತಮಗೆ ಬೇಕಾದ ಮತ್ತು ಪೂರ್ತಿ ಸರಿಹೊಂದುವ ಸರಕುಗಳನ್ನ ಖರೀದಿಸುವಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗೂ ಮಿತವ್ಯಯ ಮತ್ತು ಲಾಭದಾಯಕವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ನಿಶ್ಚಿತ ಬೇಡಿಕೆಗಳನ್ನ ಗುರುತಿಸಿ, ಅಂದ್ರೆ ಬೇಡಿಕೆ ಯಾವ ರೀತಿ ಇದೆ ಗುರುತಿಸಬೇಕು, ಐಡೆಂಟಿಫಿಕೇಶನ್ ಆಫ್ ದಿ ಗೂಡ್ಸ್, ಸರಕುಗಳನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು ಮತ್ತು ಮಾರಾಟ ಪ್ರಕ್ರಿಯೆ ತಂತ್ರಗಳನ್ನ ನಿರ್ದಿಷ್ಟ ಭಾಗ ಮತ್ತು ಗುಂಪಿನ ಸೂಕ್ತತೆಯನ್ನ ನಾವು ಮಾರಾಟ ಪ್ರಕ್ರಿಯೆ ತಂತ್ರಗಳನ್ನ ನಿರ್ದಿಷ್ಟ ಭಾಗ ಮತ್ತು ಗುಂಪಿಗೆ ಸೂಕ್ತವಾಗಿ ಮಾಡಲಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದರಿಂದ ಇಡೀ ಮಾರುಕಟ್ಟೆಯ ಬೇರೆ ಬೇರೆ ಸರಕುಗಳನ್ನ ಬಿಡುಗಡೆಗೊಳಿಸುತ್ತಾ ಯಶಸ್ವಿ ಮತ್ತು ಸೋಲನ್ನ ಪರೀಕ್ಷಿಸುವುದು ತಪ್ಪುತ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅನಾವಶ್ಯಕವಾಗಿರ್ತಕ್ಕಂಥದ್ದು, ನಿರುಪಯುಕ್ತವಾಗಿರ್ತಕ್ಕಂಥದ್ದು, ಹಾನಿಕಾರಕವಾಗಿರ್ತಕ್ಕಂಥ ಪ್ರಯತ್ನಗಳಲ್ಲಿ ತೊಡಗುವುದು ತಪ್ಪುತ್ತದೆ. ನೋಡಿ, ಅನ್ನೆಸೆಸರಿ ಆಗಿರ್ತಕ್ಕಂಥದ್ದು, ಸುಮ್ಮನೆ ಡಿಮ್ಯಾಂಡ್ ಇಲ್ಲ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು, ಅನಾವಶ್ಯಕವಾಗಿರ್ತಕ್ಕಂಥದ್ದು, ನಿರುಕ್ತ ಹಾನಿಕಾರ ಪ್ರಯತ್ನಗಳನ್ನು ತಪ್ಪುತ್ತದೆ. ಇದರಿಂದ ಸಂಪನ್ಮೂಲಗಳ ಮಿತವ್ಯಯ ಬಳಕೆಯಾಗಿ ಸಮರ್ಪಕವಾಗಿದ್ದ ತಂತ್ರಗಳನ್ನ ಅಳವಡಿಸಿ ನಾವು ಸಂಪನ್ಮೂಲ ಹಂಚಿಕೆ ಫಲಪ್ರದವಾಗಿರ್ತಕ್ಕಂಥದ್ದು, ಅನುಚಿತವಾಗಿರ್ತಕ್ಕಂಥ ನಷ್ಟವನ್ನ ತಪ್ಪುವುದರಿಂದ ಹೆಚ್ಚಿನ ಲಾಭ ಸಾಧ್ಯವಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಯೋಗ್ಯ ಬೆಲೆಗಳು ಹೆಂಗಿರ್ತವೆ? ಮಿತವ್ಯಯ ಕ್ರಮಗಳಿಂದಾಗಿ ಕೇಂದ್ರೀಕೃತ ಧೋರಣೆಗಳಿಂದ ಸಂಸ್ಥೆ ಸಾಕಷ್ಟು ವೆಚ್ಚಗಳನ್ನ ನಿಯಂತ್ರಿಸಲು ಸಾಧ್ಯವಾಗ್ತಕ್ಕಂಥದ್ದು. ನಿರ್ವಹಣೆದಾರರಿಗೆ ಪ್ರೇರಣೆ ನೀಡಿ ಉತ್ತಮ ಗುಣಮಟ್ಟ ಸರಕುಗಳನ್ನ ನಾವು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟ ಸರಕುಗಳನ್ನ ಪೂರೈಸೋದಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಬೆಲೆಯು ಕಡಿಮೆ ಆಗ್ತಕ್ಕಂಥದ್ದು. ಆದ್ದರಿಂದ ಗುಣಮಟ್ಟದ ಮಾರುಕಟ್ಟೆ ವಿಭಜನೆ ಉತ್ಪಾದಕರು ಮತ್ತು ಉಪಭೋಗಕರಿಗೆ ಫೈನಲ್ ಕಸ್ಟಮರ್ಸ್ಗೆ ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದು ಇರ್ತಕ್ಕಂಥದ್ದು. ಇವತ್ತು ಸುಲಭ ಹೊಂದಾಣಿಕೆ ಮಾಡ್ತಕ್ಕಂಥದ್ದು ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ನಿರ್ದಿಷ್ಟ ಗುಂಪಿನ ಗ್ರಾಹಕರು ಮತ್ತು ಮಾರುಕಟ್ಟೆಯ ಭಾಗಕ್ಕೆ ಸಂಬಂಧಿಸಿರ್ತಕ್ಕಂಥ ಸತತವಾಗಿ ನಿರಂತರವಾಗಿರ್ತಕ್ಕಂಥ ಕಾರ್ಯತಂತ್ರಗಳನ್ನ ರೂಪಿಸುವುದು, ಉತ್ಪಾದಕ್ಕೆ ಯಾವುದೇ ರೀತಿ ಬದಲಾವಣೆಯನ್ನು ಅಳವಡಿಸುವುದು ಸುಲಭದಾಯಕವಾಗಿರ್ತಕ್ಕಂಥದ್ದು. ಏಕೆಂದರೆ ಆ ಮಾರುಕಟ್ಟೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನ ಹೊಂದಿರುತ್ತಾನೆ. ಬದಲಾಗುವ ಸಂದರ್ಭಗಳಲ್ಲಿ ಸೂಕ್ತವಾಗಿ ಸ್ಪಂದಿಸುವುದು ಸಾಧ್ಯ. ಬೇಡಿಕೆ ವಸ್ತುಗಳನ್ನ ಬಿಡುಗಡೆಗೆ ಗ್ರಾಹಕರು ಹೆಚ್ಚು ಕಾಯುವ ಪ್ರಸಂಗವಿಲ್ಲ. ಆಕ್ಚುಲಿ ಬರುತ್ತೆಪ್ಪ ಅಂತಂದೇಳಿ ಕಾಯುವ ಪ್ರಸಂಗವಿಲ್ಲ. ಬೇಡಿಕೆ ತಕ್ಕ ಹಾಗೆ, ಜನರ ಅಪೇಕ್ಷೆ ತಕ್ಕ ಹಾಗೆ ಯೋಗ್ಯ ಪ್ರಾಡಕ್ಟ್ಗಳನ್ನ ತಯಾರು ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಕ್ಕಂಥದ್ದು, ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಸಂಸ್ಥೆಯು ಕೂಡ ಗ್ರಾಹಕರ ಭವಿಷ್ಯತ್ತಿನ ಬೇಡಿಕೆಗಳನ್ನ ಮುಂದಾಲೋಚನೆ ಮಾಡಿ ಬದಲಾವಣೆಗಳನ್ನ ಮಾಡಿ ಸೂಕ್ತ ಸಮಯದಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು. ಅದಕ್ಕೆ ಮಾರುಕಟ್ಟೆ ಮತ್ತು ಗ್ರಾಹಕರು ಜೊತೆಗೆ ಸಾಕ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಸಾಮರ್ಥ್ಯ, ಸುಸಂಯೋಜನೆಯಾಗಿರ್ತಕ್ಕಂಥದ್ದು ಹೇಗಿರುತ್ತೆ ಅಂದ್ರೆ ಮಾರುಕಟ್ಟೆ ವಿಭಜನೆ ಮಾರುಕಟ್ಟೆಗೆ ಅನುಗುಣವಾಗಿ ಸೂಕ್ತ ಯೋಜನೆಗಳನ್ನ ರೂಪಿಸಲು ಸಹಾಯ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಸಂಪನ್ಮೂಲಗಳನ್ನ ಗರಿಷ್ಠ ಸದ್ಬಳಕೆ ಸಾಧ್ಯವಾಗ್ತಕ್ಕಂಥದ್ದು. ಇದರಿಂದ ಸಂಸ್ಥೆ ಮತ್ತು ಗ್ರಾಹಕರ
ಇಬ್ಬರ ಮಧ್ಯೆ ನೇರ ಸಂಬಂಧವನ್ನ ಏರ್ಪಾಡು ಮಾಡ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಯಾವ್ಯಾವಂದ್ರೆ ಜಾಹೀರಾತುಗೊಳಿಸುವುದು, ಮಾಧ್ಯಮದ ಬಳಕೆ ಎಲ್ಲವೂ ವ್ಯವಸ್ಥಿತವಾಗಿ ನಡೀತಕ್ಕಂಥದ್ದಿದ್ರೆ, ಸೂಕ್ತವಾಗಿರ್ತಕ್ಕಂಥ ಕಾರ್ಯತಂತ್ರಗಳನ್ನ ಅಳವಡಿಸಿಕೊಂಡ್ರೆ ಹೆಚ್ಚಿನ ಲಾಭವನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಲಾಭಾಂಶ ಆಗ್ತಕ್ಕಂಥದ್ದು. ಸುಲಭ ಮೌಲ್ಯಮಾಪನ ಆಗ್ತಕ್ಕಂಥದ್ದು ಯಾವ ರೀತಿ ಇದೆ? ಪ್ರತಿಯೊಂದು ಮಾರುಕಟ್ಟೆ ಗುಂಪಿನ ನಿರ್ದಿಷ್ಟ ಮತ್ತು ಸ್ಪಷ್ಟ ಉದ್ದೇಶಗಳನ್ನ ನಿಗದಿಗೊಳಿಸ್ತಕ್ಕಂಥದ್ದು. ಗೊಂದಲಕ್ಕೆ ಅವಕಾಶವಿರುವುದಿಲ್ಲ. ಯಾವುದೇ ಗೊಂದಲಕ್ಕೆ ಅವಕಾಶವಿರುವುದಿಲ್ಲ. ಯಾವುದೇ ಕಾರ್ಯತಂತ್ರಗಳನ್ನ ಬಳಸಿ ಅದರ ಮೇಲೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಸುಲಭವಾಗಿ ಪರಾಮರ್ಶಿಸಲು ಸಾಧ್ಯವಾಗ್ತಕ್ಕಂಥದ್ದು. ಉದ್ದೇಶಿತ ಗುರಿ ಮತ್ತು ಸಾಧಿಸಿದ ಸಾಧನೆ ಎರಡನ್ನು ತುಲನೆ ಮಾಡುವುದು ಸುಲಭ. ಏಕೆಂದರೆ ಪ್ರತಿಯೊಂದು ಗ್ರಾಹಕರು ಮಾರುಕಟ್ಟೆಯ ವ್ಯಾಪ್ತಿ ಕಡಿಮೆ, ಖಚಿತತೆ ಹೆಚ್ಚು, ಇಂತಹ ಪರಾಮರ್ಶೆಯಿಂದ ಸರಕಿನ ಬೇಕಾದ ಬದಲಾವಣೆ ಮತ್ತು ಸುಧಾರಣೆಗೆ ಸಂಪೂರ್ಣವಾಗಿರ್ತಕ್ಕಂಥ ಹೊಸ ಸರಕುಗಳ ಬಿಡುಗಡೆಗೆ ಗ್ರಾಹಕರ ಒಲವಿಗೆ ತಕ್ಕ ಹಾಗೆ ನಾವು ಅವರ ಬಯಕೆಗಳಿಗೆ ತಕ್ಕ ಹಾಗೆ ಇರ್ತಕ್ಕಂಥ ನಿರ್ಣಯಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸರಿಯಾದ ಮಾರಾಟ ಪ್ರಕ್ರಿಯೆಯ ಮಿಶ್ರಣ ಯಾವ ರೀತಿ ಇರಬೇಕು? ಒಂದು ಚಿಕ್ಕ ಗ್ರಾಹಕರು ಗುಂಪಿನ ಬಗ್ಗೆ ದೀರ್ಘ ಮತ್ತು ಆಳವಾದ ಜ್ಞಾನವನ್ನ ಸಂಪೂರ್ಣ ಅರಿತುಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ 4 Ps ಅಂತ ಹೇಳಿದೆ ನೋಡು, ಪ್ರಾಡಕ್ಟ್, ಪ್ರೈಸ್, ಪ್ರಮೋಷನ್, ಪ್ಲೇಸ್. ಇವು ಬಹಳ ಅನುಕೂಲ ಆಗ್ತಕ್ಕಂಥದ್ದು. 4 Ps, ಎಕ್ಸ್ಪಾಂಡ್ ದಿ 4 Ps ಅಂತ ಕೇಳಿದ್ರೆ ಇವನ್ನ ಬರಿಬಹುದು. ಅದಕ್ಕೆ ಇವು ಬಹಳ ಸರಿಯಾದ ಮಾರಾಟ ಪ್ರಕ್ರಿಯೆಯಲ್ಲಿ 4 Ps ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗೇನೆ ವಸ್ತುಗಳ ಸೂಕ್ತ ಸ್ಥಾನೀಕರಣ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಮಾರುಕಟ್ಟೆ ವಿಭಜನೆಯಂತೆ ಒಂದು ಗುಂಪಿನ ಮತ್ತೊಂದು ಗುಂಪಿನಿಂದ ಬೇರ್ಪಡಿಸಲು ಸಹಾಯ ಮಾಡ್ತಕ್ಕಂಥದ್ದು. ಪ್ರತಿಯೊಂದು ಗುಂಪನ್ನ ವಿಶ್ಲೇಷಿಸಿ ಉದ್ದೇಶಿತ ಮಾರುಕಟ್ಟೆಯ ಬಗ್ಗೆ ಸರಿಯಾದ ಚಿಂತನೆ ಮಾಡಿ ಗರಿಷ್ಠ ಲಾಭವನ್ನ ಗಳಿಸುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸರಕುಗಳನ್ನ ಸರಿಯಾದ ಮಾರುಕಟ್ಟೆಯಲ್ಲಿ ಸರಿಯಾದ ಸಮಯಕ್ಕೆ ಇರ್ತಕ್ಕಂಥದ್ದು ಸಹ ಬಹಳ ಮುಖ್ಯ. ಉತ್ತಮವಾದ ಸರಕುಗಳನ್ನು ಸೂಕ್ತವಲ್ಲದ ಗ್ರಾಹಕರ ಮಧ್ಯೆ ಬಿಡುಗಡೆಗೊಂಡರೆ ವಿಷ ಕಾಣುವುದು. ಅದಕ್ಕೆ ಹೇಳ್ತಾನಲ್ಲ, ಯಾವುದೋ ಒಂದು ಪ್ರಾಡಕ್ಟ್ ಇವತ್ತು ಮಾರ್ಕೆಟ್ ನಲ್ಲಿ ಬಿದ್ದು ಹೋಗ್ತಕ್ಕಂಥದ್ದು ಖರೀದಿ ಮಾಡ್ತಕ್ಕಂಥದ್ದು ಯಾರು ಇರ್ಲಿಲ್ಲ ಅಂದ್ರೆ ಏನಾಗ್ತಾ ಇದೆ? ಮಾರ್ಕೆಟ್ ಕಂಪ್ನಿ ಬಿದ್ದು ಹೋಗ್ತೈತಿ. ಕಂಪ್ನಿ ಬಿದ್ದು ಹೋದ್ರೆ ಕಂಪ್ನಿ ಲಾಸ್ ಆಗುತ್ತೆ. ಕಂಪ್ನಿ ಲಾಸ್ ಹೋದ್ರೆ ಎಂಪ್ಲಾಯ್ಸ್ ಎಲ್ಲ ಹೊರಗೆ ಬರ್ತಾರೆ. ಎಂಪ್ಲಾಯ್ಸ್ ಲಾಭ ಅಂದ್ರೆ ದೇಶಕ್ಕೆ ಹಾನಿ. ಇಂಥ ಒಂದು ಉದ್ದೇಶ ಒಂದ್ಕೊಂದು ಲಿಂಕ್ ಇದ್ದಂಗೆ. ಯಾಕಂದ್ರೆ ಮಾರ್ಕೆಟ್ ಬೆಳವಣಿಗೆ ಆಗ್ಲಿಕ್ಕೆ ಇತ್ಲ ಲಾಭನ ಆಗ್ಬೇಕು, ಚೀಪ್ ಅಂಡ್ ಬೆಸ್ಟ್ ಹಾಕ್ಸ್ಬೇಕು, ಕ್ವಾಲಿಟಿ ತಕ್ಕ ಹಾಗೆ ಪ್ರೈಸ್ ಇಡಬೇಕು, ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ ತರಬೇಕು. ಅವ್ರಿಗೆ ಯಾವ ಅಪೇಕ್ಷೆಗಳೇನಿದಾವೆ ಅಂತ ತಿಳ್ಕೊಳ್ಬೇಕು. ಇವನ್ನೆಲ್ಲ ತಿಳ್ಕೊಂಡು ಏನ್ ಮಾಡ್ಬೇಕು? ಮಾರ್ಕೆಟ್ಗೆ ಬಿಡುಗಡೆಗೊಳಿಸಿದ್ರೆ ಕಂಪ್ನಿ ಲಾಭ ಆಗುತ್ತೆ, ಎಂಪ್ಲಾಯೀಸ್ಗೆ ಅನುಕೂಲ ಆಗುತ್ತೆ, ದೇಶಕ್ಕೂ ಒಳ್ಳೇದಾಗತ್ತೆ, ಸೊಸೈಟಿಗೂ ಒಳ್ಳೇದಾಗತ್ತೆ, ನಮ್ಮ ದೇಶ ಮುಂದುವರಿಯುತ್ತೆ ಅದನ್ನ ಹೇಳ್ಬೋದು. ಅದಕ್ಕೆ ಹೇಳ್ತಿಲ್ಲ, ಪ್ರಾಡಕ್ಟ್ ಬಗ್ಗೆ ಅನ್ನೆಸೆಸರಿ ಆಗಿರ್ತಕ್ಕಂಥ ಮಾರ್ಕೆಟ್ ಅನ್ನ ಪ್ರಾಡಕ್ಟ್ ಅನ್ನ ಬಿಡುಗಡೆ ಮಾಡಿದ್ರೆ ಏನಾಗ್ತಾ ಇದೆ ಅಂದ್ರೆ ಒಂದ್ಕೊಂದು ಲಿಂಕ್. ಯಾಕಂದ್ರೆ ಕಂಪ್ನಿಯ ಶೇರ್ ತಗೊಂಡಿರ್ತಾರೆ, ಆ ಶೇರ್ದಾರಿಗೆ ಲಾಸು, ಕಂಪ್ನಿ ಎಂಪ್ಲಾಯೀಸ್ಗೆ ಲಾಸು, ಕಂಪ್ನಿ ಮುಚ್ಚಿ ಹೋಗ್ತೈತಿ. ಇಂಥ ಒಂದು ಸನ್ನಿವೇಶ ಒಂದ್ಕೊಂದು ಲಿಂಕ್ ಇದ್ದಂಗೆ. ಅದಕ್ಕೆ ನಾವೇನ್ ಮಾಡ್ಬೇಕು? ವಿಭಜನೆ ಆಗಿರ್ತಕ್ಕಂಥ ಮಾರ್ಕೆಟ್ ವಿಭಜನೆ ಬೆಳೆಸಬೇಕಾದ್ರೆ ಎಲ್ಲಾ ರೀತಿ ಇರ್ತಕ್ಕಂಥ ಒಳ್ಳೆಯ ಪ್ರಾಡಕ್ಟ್ಗಳನ್ನ ಮಾರ್ಕೆಟ್ಗೆ ತರಬೇಕು. ಅದು ಪ್ರಾಡಕ್ಟ್ ಹೇಗಿರ್ಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ 3rd ಚಾಪ್ಟರ್ ಡಿಸ್ಕಸ್ ಮಾಡ್ತೇವೆ. ಇವತ್ತು ಮಾರುಕಟ್ಟೆ ಬೆಳವಣಿಗೆಯ ಲಾಭಗಳು ಅಂತೇಳಿ ನೋಡ್ತಾ ಇದ್ದೀವಿ. ಅದಕ್ಕೆ ಸತತವಾಗಿ ಚಿಂತನೆ, ಸರಿಯಾದ ಸ್ಥಾನ ಹುಡುಕಿ ಎಲ್ಲವನ್ನೂ ಮಾರುಕಟ್ಟೆಯ ವಿಭಜನೆಯಿಂದ ಮಾತ್ರ ಸಾಧ್ಯ ಅಂತೇಳಿ ಹೇಳ್ಬಹುದಾಗಿರ್ತಕ್ಕಂಥದ್ದು. ಅದಕ್ಕೆ ಮಾರ್ಕೆಟ್ ಬೆನಿಫಿಟ್ಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದ್ರ ಮೇಲೆ ಒಂದು 5 ಕ್ವಶನ್ಸ್ ಇದಾವೆ. ಆ ಕ್ವಶನ್ಸ್ ಅನ್ನ ಏನು ಅಂತ ನೋಡೋಣ. ಆಕ್ಚುಲಿ ಹೇಳ್ಬೇಕಾದ್ರೆ ದ ಬೆನಿಫಿಟ್ಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್, ದ ಬೆನಿಫಿಟ್ಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್, the benefits of market segmentations are to know the market opportunities, to prepare effective market program, helpful in knowing competitions, all of the above. 4ರಲ್ಲಿ
ಆನ್ಸರ್ ಆಗಿರ್ತಕ್ಕಂಥದ್ದು. ನೋಡಿ, ಬೆನಿಫಿಟ್ಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ನಾ ಹೇಳ್ತೀನಿ, ಆಕ್ಚುಲಿ ಹೇಳ್ತೀನಿ 6 ಪಾಯಿಂಟ್ಸ್ ಅನ್ನ ಹೇಳ್ತೀನಿ. 6 ಪಾಯಿಂಟ್ ಅಲ್ಲಿ 3 ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ 3 ಪಾಯಿಂಟ್ ಕೊಟ್ಟಿದ್ದಾರೆ ಅಂದ್ರೆ, to benefit the benefits of market segmentation are to know the market opportunities, okay, to prepare effective marketing program, okay, helpful in knowing competitions is okay. 3 ಆನ್ಸರ್ ಕರೆಕ್ಟ್. 3 ಆನ್ಸರ್ ಅನ್ನ ಟಿಕ್ ಮಾಡ್ಲಿಕ್ಕೆ ಬರೋದಿಲ್ಲ. 3 ಆನ್ಸರ್ ಟಿಕ್ ಮಾಡಕ್ ಬರೋದಿಲ್ಲ ಅಂದ್ರೆ 4ನೇ ಆನ್ಸರ್ ಏನಾಗ್ತಾ ಇದೆ, ಆಲ್ ಆಫ್ ದಿ ಎಬೋವ್ ಇದು ಇರ್ತಕ್ಕಂಥದ್ದು. ಅದಕ್ಕೆ 4ನೇ ಆನ್ಸರ್ ಇಸ್ ಕರೆಕ್ಟ್, ಆಲ್ ಆಫ್ ದಿ ಎಬೋವ್. 1ನೇ ಕ್ವಶನ್ಸ್ಗೆ ಡಿ ಆನ್ಸರ್ ಇಸ್ ಕರೆಕ್ಟ್. 2ನೇದು, ಮಾರ್ಕೆಟ್ ಸೆಗ್ಮೆಂಟೇಷನ್ ಹೆಲ್ಪ್ಸ್ ಮಾರ್ಕೆಟರ್ ಟು ನೌ ದಿ ಮಾರ್ಕೆಟ್ ಸೆಗ್ಮೆಂಟೇಷನ್ ಹೆಲ್ಪ್ ಮಾರ್ಕೆಟರ್ ಟು ನೌ ದಿ 4 ಆನ್ಸರ್ ಕೊಟ್ಟಿದ್ದ ನೋಡಿ. ಮಾರ್ಕೆಟಿಂಗ್ ಸ್ಟ್ರಾಟಜಿ, ಬಿ ಫೈನಾನ್ಸ್, ಸಿ ಪ್ಲಾನ್, ಡಿ ಎಕ್ಸ್ಪೆನ್ಸಸ್. ಇವು 4 ಇರ್ತಕ್ಕಂಥದ್ದು. ನೋಡಿ, ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಹೆಲ್ಪ್ಸ್, ಇದಕ್ಕೆ ಸಹಕಾರಿ ಆಗ್ತಕ್ಕಂಥದ್ದು, ಮಾರ್ಕೆಟರ್ಗೆ ಸಹಾಯ ಆಗ್ತಕ್ಕಂಥದ್ದೇನು, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಎ ಆನ್ಸರ್ ಇಸ್ ಕರೆಕ್ಟ್. ಬಟ್ ಫೈನಾನ್ಸ್ ಹಣದಿಂದ ಅಲ್ಲ, ಪ್ಲಾನ್ ಇಂದ ಅಲ್ಲ, ಎಕ್ಸ್ಪೆನ್ಸಸ್ ಇಂದ ಅಲ್ಲ. ಅದಕ್ಕೆ ಹೇಳ್ತಿಲ್ಲ, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಬಹಳ ಮಾರ್ಕೆಟಿನ ತಂತ್ರಗಳಿಂದ ಬಹಳ ಅನುಕೂಲ ಆಗ್ತಕ್ಕಂಥ. ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಹೆಲ್ಪ್ಸ್ ಮಾರ್ಕೆಟರ್ ಟು ನೋ ದಿ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಎ ಆನ್ಸರ್, 2ನೇದಕ್ಕೆ ಎ ಆನ್ಸರ್ ಇಸ್ ಕರೆಕ್ಟ್ ಆಗಿರ್ತಕ್ಕಂಥ. 3ನೇ ಕ್ವಶನ್ಸ್, marketing segmentations helps to know the dash of each segment so as to make the adjustment. ನೋಡಿ, ಮಾರ್ಕೆಟ್ ಸೆಗ್ಮೆಂಟೇಷನ್ ಬೆಳಲಿಕ್ಕೆ ಹೌದು ಈ ಸೆಗ್ಮೆಂಟ್ ಸೊ ಆಸ್ ಟು ಮೇಕ್ ದಿ ಅಡ್ಜಸ್ಟ್ಮೆಂಟ್ ಹೆಂಗಾಗ್ತಾ ಇದೆ. ಎ ನೀಡ್ಸ್, ಬಿ ಪರ್ಫಾರ್ಮೆನ್ಸ್, ಸಿ ಎ ಅಂಡ್ ಬಿ, ಡಿ ಎ ಓನ್ಲಿ ಅಂತ ಇದೆ. ಇಲ್ಲಿ ಮಾರ್ಕೆಟ್ ಸೆಗ್ಮೆಂಟೇಷನ್ ಹೆಲ್ಪ್ ಟು ನೋ ದಿ ಡ್ಯಾಶ್ ಆಫ್ ದಿ ಈಚ್ ಸೆಗ್ಮೆಂಟೇಷನ್ ಸೊ ಆಸ್ ಟು ಮೇಕ್ ದಿ ಅಡ್ಜಸ್ಟ್ಮೆಂಟ್ ಅಂತ ಕರೆಕ್ಟ್ ಆಗಿದೆ ಆನ್ಸರ್. ಎ ನೀಡ್ಸ್, ಓಕೆ, ನೀಡ್ಸ್ ಬೇಕು ಆಕ್ಚುಲಿ ಬೆಳವಣಿಗೆ ಆಗ್ಲಿಕ್ಕೆ ಆಗಿರ್ತಕ್ಕಂಥ ಒಂದು ಇದಂದ್ರೆ ನೀಡ್ಸ್, ಓಕೆ. ಪರ್ಫಾರ್ಮೆನ್ಸ್, ಇದು ಓಕೆ, ನೀಡ್ಸು ಬೇಕು, ಪರ್ಫಾರ್ಮೆನ್ಸು ಬೇಕು, ಇರಬೇಕು, ಓಕೆ. ಹಾಗಾದ್ರೆ 2 ಆನ್ಸರ್ ಟಿಕ್ ಮಾಡ್ಲಿಕ್ಕೆ ಬರಲ್ಲ. ಸಿ ಎ ಅಂಡ್ ಬಿ ಅಂತ ಇದೆ, ಇದನ್ನ ಹಾಕ್ಬೋದು. ಯಾಕೆ ಹೇಳಿ, ಸಿ ಆನ್ಸರ್ ಇಸ್ ಕರೆಕ್ಟ್. 2 ಆನ್ಸರ್ ಕರೆಕ್ಟ್ ಇದ್ದಾಗ ಎ ಅಂಡ್ ಬಿ ಅಂತ ಹೇಳ್ತೇನೆ, ಇದು ಆನ್ಸರ್ ಕರೆಕ್ಟ್. ಡಿ ಎ ಓನ್ಲಿ ಅಂತ ಇದೆ, ಅಲ್ಲ. 2 ಆನ್ಸರ್, ನೀಡ್ಸು ಓಕೆ, ಪ್ರಿಫರೆನ್ಸಸ್ ಓಕೆ. ಅದಕ್ಕೆ 2 ಓಕೆ ಅಂದಾಗ ಏನಾಗ್ತಾ ಇದೆ ನಮಗೆ, ಎ ಅಂಡ್ ಬಿ. ಅದಕ್ಕೆ ನೀಡ್ಸ್ ಅಂಡ್ ಪರ್ಫಾರ್ಮೆನ್ಸ್ ಇಸ್ ಓಕೆ. 3ನೇದಕ್ಕೆ ಸಿ ಆನ್ಸರ್ ಇಸ್ ಕರೆಕ್ಟ್. 4ನೇ ಕ್ವಶನ್ಸ್, ದ ಕಾಸ್ಟ್ ಆಫ್ ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ಸ್ ಈಸ್, ಕಾಸ್ಟ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಈಸ್ ಪ್ರೊಡಕ್ಷನ್ ಕಾಸ್ಟ್, ಪ್ರಾಡಕ್ಟ್ ಕಾಸ್ಟ್, ಪ್ರೊಡಕ್ಷನ್ ಕಾಸ್ಟ್, ಪ್ರಮೋಷನ್ ಕಾಸ್ಟ್. ನೋಡಿ, ಕಾಸ್ಟ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್, the cost of marketing, product cost is okay, product cost is okay, production cost is okay, promotion cost is okay, but more answer is correct. But 3 answer correct ಇದ್ದಾಗ 4ನೇ ಆನ್ಸರ್ ಏನಾಗ್ತದೆ, ಆಲ್ ಆಫ್ ದ ಎಬೋವ್. ಅದಕ್ಕೆ ದ ಕಾಸ್ಟ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಈಸ್ ಪ್ರಾಡಕ್ಟ್ ಕಾಸ್ಟ್, ಪ್ರೊಡಕ್ಷನ್ ಕಾಸ್ಟ್, ಪ್ರಮೋಷನ್ ಕಾಸ್ಟ್. ಅದಕ್ಕೆ 4ಗೆ ಡಿ ಆನ್ಸರ್ ಇಸ್ ಕರೆಕ್ಟ್ ಆನ್ಸರ್. Last question is product cost includes designing cost, labeling cost. ನೋಡಿ, ಪ್ರಾಡಕ್ಟ್ ಕಾಸ್ಟ್ ಅಂದ್ರೆ ಈಗ ಪ್ರಾಡಕ್ಟ್ ಕಾಸ್ಟ್ ಇದ್ರಾಗ ಇನ್ಕ್ಲೂಡ್ ಆಗಿದಾವೆ ಅಂತ ಕೇಳ್ತಾ ಇದ್ದೀನಿ, ಇದ್ರಾಗ ಸೇರಿದಾವೆ ಅಂತ ಕೇಳ್ತಾ ಇದ್ದಾರೆ. ಡಿಸೈನಿಂಗ್ ಕಾಸ್ಟ್ ಹೌದು ಕೂಡುತ್ತೆ, ಅದ್ರಾಗ ಡಿಸೈನಿಂಗ್ ಇದ್ದೇ ಇರುತ್ತೆ.
ಡಿಸೈನಿಂಗ್ ಕಾಸ್ಟ್ ಇರಲೇಬೇಕು. ಲೇಬಲಿಂಗ್ ಕಾಸ್ಟ್ ಇದ್ದೇ ಇರುತ್ತೆ. ಹೆಚ್ಚೆ ಲೇಬಲ್ ಅಡ್ರೆಸ್ಸು ಪ್ರೈಸು ಸೇರಿಸಿ ಅದಕ್ಕೊಂದು ಲೇಬಲ್ ಹಚ್ಚಿರ್ತಾರೆ. ಆ ಪ್ರಾಡಕ್ಟ್ ಮೇಲೆ ಲೇಬಲ್ ಹಚ್ಚಿರ್ತಾರೆ. ಆ ಲೇಬಲ್ ಕಾಸ್ಟ್ ಓಕೆ, ಹೌದು. ಡಿಸೈನಿಂಗ್ ಕಾಸ್ಟ್ ಓಕೆ, ಲೇಬಲಿಂಗ್ ಕಾಸ್ಟ್ ಓಕೆ. ಹಾಗಾದ್ರೆ ಎರಡು ಆನ್ಸರ್ ಕರೆಕ್ಟ್ ಆದ್ರೆ ಎರಡು ಟಿಕ್ ಹಾಕ್ಲಿಕ್ಕೆ ಬರಲ್ಲ. ಎರಡು ಟಿಕ್ ಹಾಕಕ್ಕೆ ಬರಲ್ಲ ಅಂತಂದ್ರೆ ಇಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್? ಈಗ ಎರಡು ಆನ್ಸರ್ ಕರೆಕ್ಟ್ ಅಂದಾಗ ಎ ಅಂಡ್ ಬಿ ಆನ್ಸರ್ ಇಸ್ ಕರೆಕ್ಟ್. ಆಕ್ಚುಲಿ ಹೇಳಬಹುದು ಪ್ರಾಡಕ್ಟ್ ಕಾಸ್ಟ್ ಇನ್ಕ್ಲೂಡ್ಸ್ ಪ್ರಾಡಕ್ಟ್ ಇರ್ತಕ್ಕಂಥದ್ದು ಕಾಸ್ಟ್ ಇನ್ಕ್ಲೂಡ್ ಯಾವಾಗಿದೆ ಅಂದ್ರೆ ಡಿಸೈನಿಂಗ್ ಕಾಸ್ಟ್, ಲೆಬಲಿಂಗ್ ಕಾಸ್ಟ್, ಎ ಅಂಡ್ ಬಿ, ಡಿ ಎ ಓನ್ಲಿ. ಅದಕ್ಕೆ ಎರಡು ಆನ್ಸರ್ ಕರೆಕ್ಟ್ ಇದ್ದಾಗ ಎ ಆನ್ಸರ್ ಇಸ್ ಡಿಸೈನಿಂಗ್ ಕಾಸ್ಟ್ ಕರೆಕ್ಟ್ ಆನ್ಸರ್, ಬಿ ಇಸ್ ಲೇಬಲಿಂಗ್ ಕಾಸ್ಟ್ ಇಸ್ ಆನ್ಸರ್ ಕರೆಕ್ಟ್. ಹಾಗಾದ್ರೆ ಯಾವುದು ಕರೆಕ್ಟು? ಎ ಅಂಡ್ ಬಿ. ಸಿ ಇಸ್ ಕರೆಕ್ಟ್ ಆನ್ಸರ್. ಅದಕ್ಕಾಗಿರ್ತಕ್ಕಂಥದ್ದು ಸಿ ಆನ್ಸರ್ ಇಸ್ ಕರೆಕ್ಟ್. ಸಿ ಆನ್ಸರ್ ಎ ಅಂಡ್ ಬಿ. ಪ್ರಾಡಕ್ಟ್ ಕಾಸ್ಟ್ ಇನ್ಕ್ಲೂಡ್ಸ್ ಡಿಸೈನಿಂಗ್ ಕಾಸ್ಟ್ ಅಂಡ್ ಲೇಬಲಿಂಗ್ ಕಾಸ್ಟ್ ಆಗಿರ್ತಕ್ಕಂಥದ್ದು. ಇಲ್ಲಿವರೆಗೂ ಬೆನಿಫಿಟ್ಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಯಾವುದು ರೆಫರೆನ್ಸಸ್ ಬೇಕಾದರೆ ಕರುಣಾಕರನ್ ಕೆ 2010 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಹಿಮಾಲಯ ಪಬ್ಲಿಷಿಂಗ್ ಹೌಸ್ ಪ್ರೈವೇಟ್ ಲಿಮಿಟೆಡ್. ಎರಡನೇದು ಫಿಲಿಪ್ ಕೋಟ್ಲಾರ್ ಕೀವನ್ ಲೈನ್ ಕಿಲ್ಲರ್, ಅಬ್ರಾಹಿಂ ಕೋಸ್ಲಿ, ಮ್ಯಾಥ್ಯೂಸ್ವರಿ 2009 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, 13th ಎಡಿಷನ್ ಡೋರ್ಲಿಂಗ್ ಕಿಡ್ನೆಸ್ಲೆ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಮೂರನೇದು ಸೆರ್ಲೇಕರ್ ಎಸ್.ಎ. ಅಂಡ್ ಕೃಷ್ಣಮೂರ್ತಿ ಆರ್ 2008 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, 14th ಎಡಿಷನ್ ಹಿಮಾಲಯ ಪಬ್ಲಿಷಿಂಗ್ ಹೌಸ್ ಪ್ರೈವೇಟ್ ಲಿಮಿಟೆಡ್. ಇವು ಮೂರು ಆಥರ್ ಒಳ್ಳೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಫಿಲಿಪ್ ಕೋಟ್ಲಾರ್ ಈಸ್ ವೆರಿ ಇಂಪಾರ್ಟೆಂಟ್ ಇಂಗ್ಲೀಷ್ ಮೀಡಿಯಂ. ಕನ್ನಡ ಮೀಡಿಯಂ ಸಿದ್ದಪ್ಪ ಸಿ ಅಂತೇಳಿ ಇದ್ದಾರೆ, ಅವರು ಒಳ್ಳೆ ಚೆನ್ನಾಗಿ ಬರ್ತಾರೆ. ಕನ್ನಡ ಮೀಡಿಯಂನಲ್ಲಿ ಇದ್ರು ಕುಲಕರ್ಣಿ ಸರ್ ಇರ್ತಕ್ಕಂಥದ್ದು ಅದಾವೆ ಇತ್ತೀಚೆಗೆ ಬೆಳವಣಿಗೆ ಇರ್ತಕ್ಕಂಥದ್ದು. ಯಾಕಂದರೆ ರೆಡಿಮೇಡ್ ಇರ್ತಕ್ಕಂಥ ಫುಡ್ ಬೇರೆ, ಡೀಟೇಲ್ಸ್ ಆಗಿರ್ತಕ್ಕಂಥದ್ದು ಫುಡ್ ಬೇರೆ. ಅದಕ್ಕೆ ಫಿಲಿಪ್ ಕೋಟ್ಲಾರ್ಸ್ ಒಳ್ಳೆ ಲೇಖಕರಾಗಿರ್ತಕ್ಕಂಥವ್ರು, ಚಿಂತಕರು ಆಗಿರ್ತಕ್ಕಂಥವ್ರು. ಅದಕ್ಕೆ ಒಳ್ಳೆ ರೀತಿ ಇರ್ತಕ್ಕಂಥ ಬುಕ್ಕನ್ನು ಬರೆದಿರ್ತಕ್ಕಂಥದ್ದು. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 13th ಎಡಿಷನ್ ಇರ್ತಕ್ಕಂಥದ್ದು. ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು benefits of market segmentations. Thank you of all.